ನಟ್ಟು ಬೋಲ್ಟ್ ಟೈಟ್ ಮಾಡ್ತೇನೆ ಅಂತಾರೆ. ನಮ್ಮ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಹೀಗಂತ ಡಿಸಿಎಂ ಡಿಕೆಶಿ ಆಡಿದ ಮಾತಿಗೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ದಾರೆ. ಚಿತ್ರರಂಗದ ವಿರುದ್ಧ, ನಟರ ವಿರುದ್ಧ ಡಿಕೆ ಶಿವಕುಮಾರ್ ಏನು ಆಕ್ರೋಶಭರಿತವಾಗಿ ಮಾತನಾಡಿದ್ರು ಫಿಲ್ಮ್ ಫೆಸ್ಟಿವಲ್ ನಲ್ಲಿ. ನಟ್ಟು ಬೋಲ್ಟ್ ಟೈಟ್ ಮಾಡೋದು ಗೊತ್ತು ಅಂತ ಇದಕ್ಕೆ ಆಕ್ರೋಶ ವ್ಯಕ್ತ ಆಗಿದೆ. ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಅಂದಿದ್ದಾರೆ. ಇವತ್ತು ಡಿಜಿಟಲ್ ಅಲ್ಲಿ ಏನೇನು ಮಾಡೋದು ನೂರಾರಿದೆ. ಅವತಾರು ತೆಗಿಬೋದು, ಬಾಹುಬಲಿನೂ ತೆಗಿಬೋದು, ಎಲ್ಲ ತೆಗಿಬೋದು. ಆದರೆ ಹಳೇದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ, ಇದು $1 ಮಿಲಿಯನ್ ಥಾಟ್ ಇದು. ಯಾಕೆಂದರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ. ಇಂಥದನ್ನು ಯಾವುದನ್ನು ಇಟ್ಕೊಳ್ಳೋಕೆ ಅವ್ರಿಗೆ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ. ಈಗ ಯಾತಕ್ಕೆ ಹಳೇದನ್ನು ನೆನೆಸ್ಕೋಬೇಕು ಅಂದರೆ, ಪ್ರತಿಯೊರು ಯಾರ ಚರಿತ್ರೆ ಮರಿತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ, ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ. ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು. ಆದರೆ ಸರಿ ಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ. ಆದ್ದರಿಂದ ನಮ್ಮಲ್ಲಿ ಆರ್ಕೈವ್ಸ್ ಇಲ್ದಿರ ಒಂದು ಪ್ರಿಂಟ್ ಸಿಗಲ್ಲ ಅಂದರೆ ಎಷ್ಟು ಒಂಥರ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ. ಏಕೆಂದರೆ ಒಂದು ಆರ್ಕೈವ್ಸ್ ಇಟ್ಕೊಳ್ಳೋದೆ 9 ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಖರ್ಚು ಮಾಡೋ ಬದಲು ಅದೇ 9 ಕೋಟಿನ ಹಾಕಿದರೆ ಒಂದು ಆರ್ಕೈವ್ಸ್ ಆಗ್ಬಿಡೋದು. ಏಕೆಂದರೆ ಆರ್ಕೈವ್ಸ್ ಭಾಳ ಮುಖ್ಯ. ಏಕೆಂದರೆ ಹಳೇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂಥ ಅಕಾಡೆಮಿನಲ್ಲಿ ಜಾಗ ಇದೆ, ಅಷ್ಟು ಜಾಗ ಅದಕ್ಕೆ ಪ್ಲ್ಯಾನ್ ಮಾಡಿದೆ. ಬಟ್ ಆದರೆ ಸರ್ಕಾರಕ್ಕೆ ಒಂದು ಇಚ್ಛೆ ಬೇಕು. ನಮಗಂತೂ ಬಿಡಿ, ಪ್ರೊಡ್ಯೂಸರ್ಸ್ ಎಲ್ಲ ಯಾರೂ ಸೇರಿಕೊಂಡು ಮಾಡೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನು ಇವತ್ತು ಡಿಜಿಟಲಲ್ಲಿ ಏನೇನು ಡಿಕೆ ನಟ್ಟು ಬೋಲ್ಟು ಮಾತಿಗೆ ಗಿರೀಶ್ ಕಾಸರವಳ್ಳಿ ಕೂಡ ಕೆಂಡ ಕಾರಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ವಿದೇಶಿಗರಿಗೆ ಆಹ್ವಾನ ಹೋಗಿದೆ. ನನ್ನ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ, ಆದರೆ ನನಗೆ ಆಹ್ವಾನ ಇಲ್ಲ. ನಾನು ಹೀಗಾಗಿ ಫಿಲ್ಮ್ ಫೆಸ್ಟ್ಗೆ ಹೋಗ್ತಿಲ್ಲ ಅಂತ ಗಿರೀಶ್ ಕಾಸರವಳ್ಳಿ ನೊಂದು ನುಡಿದಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರನ್ನು ಬರೆಯೋದಕ್ಕಾಗೋದಿಲ್ಲ ಸರ್ಕಾರವನ್ನು. ನಮ್ಮ ನಿರ್ಮಾಪಕರಿಗೂ ಕೂಡ ಅದರ ಪ್ರಾಮುಖ್ಯತೆ ಗೊತ್ತಾಗಿರಲಿಲ್ಲ. ಗೊತ್ತಾಗಿದ್ದೇ ಬಹುಶಃ ಈ ಸಿನಿಮಾಗಳೆಲ್ಲ ಉಳ್ಕೋತಿದ್ವೇನು. ಹಾಗಾಗಿ ಬಾಬು ಅವರು ಹೇಳಿದ ಹಾಗೆ ಅದು ಆರ್ಕೈವಿಂಗ್ ಕೆಲಸ ಕೂಡ ಅಕಾಡೆಮಿ ಮಾಡಬೇಕಿತ್ತು. ಅವರು ಅಕಾಡೆಮಿಯ ಏಕೈಕ ಉದ್ದೇಶ 4 ಜನ ಫಾರಿನರ್ಸನ್ನು ಕರೆದು ಒಂದು ಫೆಸ್ಟಿವಲ್ ಮಾಡೋದನ್ನು ತಿಳ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸಿಗೆಲ್ಲ ಆಹ್ವಾನ ಹೋಗಿದೆ. ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನು ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳುತ್ತೆ. ನಾವು ಬರೀ ನಟ್ಟು ಬೋಲ್ಟು ಹೇಳಿಕೆ ಬಗ್ಗೆ ಟೀಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆ ಬಗ್ಗೆ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಟೀಕೆ ಮಾಡಲಿ ಅಂತಾನೆ ನಾನು ಹೇಳ್ತಿರೋದು. ನಾನು ಅವರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ನನಗೆ ಗೊತ್ತಿದೆ. ಫಿಲ್ಮ್ ಫೆಸ್ಟಿವಲ್ ಅವ್ರಿಗೋಸ್ಕರ ಮಾಡಿರೋದು ಅಂತ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಮ್ಮ ಹೇಳಿಕೆಗೆ ಬಂದ ಟೀಕೆಗೆ ಇದು ಡಿಕೆಶಿ ರಿಯಾಕ್ಷನ್. ನನಗೆ ಗೊತ್ತಿದೆ, ನಾನು ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು. ಯಾಕಂದ್ರೆ ನನಗೆ ಗೊತ್ತಿದೆ ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ. ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ. ಅವರು ನಾಗಭರಣಂದು ಮಾಡಿಲ್ದೇ ಇರ್ಬೋದು. ನಾನು ಪಾಪ ನಮ್ಮ ಯಾರ ಇಲಾಖೆಯಲ್ಲಿ ತಪ್ಪಿದೆಯೋ ಇಲ್ಲ ವಯಸ್ಸಲ್ಲಿ ತಪ್ಪಿದ್ಯೋ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನಂಗೇನು ಟೀಕೆ ಮಾಡಿದ್ರೆ ನಂಗೇನು ಬೇಜಾರೇನಿಲ್ಲ. ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್. ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು ಅವ್ರಿಗೆ.
ಆಯೋಜಕರ ಎಡವಟ್ಟೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಯ್ತಾ? ಈ ಫಿಲ್ಮ್ ಫೆಸ್ಟಿವಲ್ ಆಯೋಜಕರ ಬಗ್ಗೆ ಚಿತ್ರರಂಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಘಟಶ್ರಾದ್ದ ಪ್ರದರ್ಶನ. ಆದ್ರೆ ಆಹ್ವಾನವೇ ಇಲ್ಲ, ನನ್ನ ಚಿತ್ರ ಅಲ್ಲಿ ಪ್ರದರ್ಶನಗೊಳ್ತಾ ಇದೆ, ನನಗೆ ಆಹ್ವಾನ ಇಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ ಗಿರೀಶ್ ಕಾಸರವಳ್ಳಿ. ಹಾಗಿದ್ರೆ ಆಯೋಜಕರ ಸರಿಯಾದಂತಹ ಕ್ರಮವನ್ನ ಕೈಗೊಳ್ಳಿಲ್ವಾ? ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಈಗ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಡಿಕೆಶಿ ಆಡಿದಂತಹ ಮಾತು ಬಹಳ ದೊಡ್ಡ ಆಕ್ರೋಶ ಕಾರಣವಾಯಿತು. ನಟ್ಟು ಬೋಲ್ಟು ವಿಚಾರಕ್ಕೆ ಬಹಳ ಕೆಂಡ ಕಾರಿದ್ದಾರೆ ಎಲ್ಲರೂ ಕೂಡ. ಅದರ ಮಧ್ಯೆ ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಈ ಫೆಸ್ಟಿವಲ್ಗೆ ಪ್ರಮುಖರನ್ನ ಆಹ್ವಾನಿಸಲೇ ಇಲ್ಲ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಆಯೋಜಕತ್ವದಲ್ಲೇ ಸಮಸ್ಯೆ ಆಗಿದೆಯಾ? ಗಮನಿಸ್ಲಿಲ್ವಾ? ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ಪ್ರತಿಮಾ, ಇದನ್ನೆಲ್ಲ ನೋಡಿದಾಗ ಒಂದ್ ಕಡೆ ಇದು ಡಿ.ಕೆ. ಶಿವಕುಮಾರ್ ಅವ್ರದ್ದು ತಪ್ಪಲ್ಲ, ಮತ್ತೆ ಕನ್ನಡ ಚಿತ್ರರಂಗದವ್ರದ್ದು ತಪ್ಪಲ್ಲ. ಯಾಕಂದ್ರೆ ಇದು ಕಂಪ್ಲೀಟ್ಲಿ ಆಯೋಜಕರು ಮಾಡಿರುವಂತಹ ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷ ನಾವು ಆಲ್ರೆಡಿ ನಾಗಾಭರಣ ಅವ್ರನ್ನ ಮಾತಾಡ್ಸಿದೀವಿ, ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಮಾತಾಡ್ಸಿದೀವಿ. ಅವರು ಕೂಡ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಜೊತೆಗೆ ಅವರು ಕೂಡ ಪ್ರತಿ ವರ್ಷ ಏನ್ ಈ ಫಿಲ್ಮ್ ಫೆಸ್ಟಿವಲ್ ಆಯೋಜನೆ ಮಾಡ್ತಾರೆ ಕೂಡ ಅವರು ಕೂಡ ಆಯೋಜಕರಾಗಿ ಕೆಲಸ ಮಾಡಿದಂತವ್ರು. ಅವರು ಏನು ಅಧ್ಯಕ್ಷರಾಗಿದ್ದಾಗ ಈ ರೀತಿಯ ಯಾವುದೇ ಕೂಡ ಎಡವಟ್ಟಾಗಿರ್ಲಿಲ್ಲ. ಜೊತೆಗೆ ಅವರು ಕೂಡ ಹೇಳ್ತಾರೆ, ನಾವೇ ಖುದ್ದಾಗಿ ಹೋಗಿ ಎಲ್ಲರನ್ನ ಆಹ್ವಾನ ಮಾಡಿ ಬಂದಿದ್ವಿ. ಕೆಲವರಿಗೆ ಆಹ್ವಾನ ನಾವೇ ಖುದ್ದಾಗಿ ಹೋಗಿ ಮಾಡ್ಬೇಕಾಗುತ್ತೆ, ಕೆಲವರಿಗೆ PRO ಗಳ ಕೈಯಲ್ಲಿ ಕಳಿಸ್ಬೇಕಾಗಿರುತ್ತೆ. ಸೊ ಇದು ಯಾವುದನ್ನು ಈ ಬಾರಿಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತವರು ಮಾಡಿಲ್ಲ ಸಾಧು ಕೋಕಿಲ ಅವರು. ಜೊತೆಗೆ ಏನು PRO ಕೈಯಲ್ಲಿ ಕಳಿಸಿದ್ದಾರೆ. ಆದ್ರೆ ಜಗ್ಗೇಶ್ ಅವರು ಟ್ವೀಟ್ ಮಾಡಿರೋದು ನೀವೇ ನೋಡಿರ್ಬೋದು. ಏನು ಸಂಜೆ 7 ಗಂಟೆಗೆ ಒಂದು ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆ ಇದ್ರೆ 6 ಗಂಟೆಗೆ ನನಗೆ ಒಂದು ಆಹ್ವಾನ ತಲುಪಿದೆ ಅನ್ನೋ ಒಂದು ಮಾತನ್ನ ಅವರು ಎಕ್ಸ್ ನಲ್ಲಿ ಬರ್ದುಕೊಂಡಿರುವಂತದ್ದು. ಜೊತೆಗೆ ನೀವು ಲೀಸ್ಟ್ ಕೊಟ್ಟಿದ್ದಾರೆ ಸಾಧು ಕೋಕಿಲ ಅವರು, ಅದರಲ್ಲಿ ನೋಡ್ಬೋದು ಯಾರ್ಯಾರಿಗೆಲ್ಲ ಒಂದು ಆಹ್ವಾನ ತಲುಪಿದೆ, ಯಾರ್ಯಾರೆಲ್ಲ ಸೈನ್ ಹಾಕಿ ಅದನ್ನ ಇಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೆಲವೊಂದು ಡೇಟ್ಗಳಿಲ್ಲ. ಜೊತೆಗೆ ಅದನ್ನ ಏನೋ 6 PM 6:30 PM ಆ ತರ ತಲುಪಿರುವಂತದ್ದು. ಜೊತೆಗೆ ಮಾರ್ಚ್ 1 ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆ ಇದ್ರೆ ಎಲ್ಲರಿಗೂ ತಲುಪಿರುವಂತದ್ದು 28. ಅಂದ್ರೆ ಕಲಾವಿದರಿಗೂ ಕೂಡ ಕೆಲಸಗಳಿರುತ್ತೆ, ಅವ್ರಿಗೆ ಆದಂತ ಕಷ್ಟಗಳು ಇರುತ್ತೆ, ಮತ್ತೆ ಅವ್ರಿಗೆ ಆದಂತ ಒಂದಷ್ಟು ಕೆಲಸಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇಮಿಡಿಯೇಟ್ ಆಗಿ ಅವತ್ತೇ ಕೊಟ್ರೆ ಅವತ್ತೇ ಹೇಗ್ ಬರೋದು, ಜೊತೆಗೆ ಹಿಂದಿನ ದಿನ ಕೊಟ್ರೆ ಹೇಗ್ ಬರೋದು ಅನ್ನೋ ಒಂದು ಮಾತುಗಳು ಕೂಡ ಕೆಲವೊಂದು ಕೇಳಿ ಬರ್ತಿರುವಂತದ್ದು. ಇದನ್ನೆಲ್ಲ ಗಮನಿಸಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಆಯೋಜಕರೇ ಈ ರೀತಿ ಏನು ಕೆಲವೊಬ್ಬರಿಗೆ ಸೂಕ ಸುಮ್ಮನೆ ಕೊಟ್ಟು ಕಳಿಸಿರುವಂತದ್ದು ಆಹ್ವಾನ ಪತ್ರಿಕೆಯನ್ನ. ಜೊತೆಗೆ ಸಾಧು ಕೋಕಿಲ ಅವರೇ ಹೇಳ್ತಾರೆ, ಯಶ್ ಮತ್ತೆ ಸುದೀಪ್, ದರ್ಶನ್ ಅವರು ಎಲ್ಲರೂ ಬಂದ್ರೆ ನಾವು ಅಲ್ಲಿ ಪ್ರೋಟೋಕಾಲ್ ಇರುತ್ತೆ, ಅವ್ರಿಗೆ ಆದಂತ ಒಂದು 30-40 ಬೌನ್ಸರ್ಸ್ ನ ಇಡಬೇಕಾಗುತ್ತೆ. ಪ್ರೋಟೋಕಾಲ್ ಅಲ್ಲಿ ಏನು ಆಗೋಗಿಲ್ಲ, ಅಲ್ಲಿ ಪಬ್ಲಿಕ್ ಗೆ ತೊಂದರೆ ಆಗುತ್ತೆ, ಮತ್ತೆ ಸಮಸ್ಯೆಗಳಾಗುತ್ತೆ ಎಲ್ಲರೂ ಒಟ್ಟಿಗೆ ಬಂದ್ರೆ. ಸೊ ಹೀಗಾಗಿ ನಾವು ಯಾರನ್ನು ಕರೆದಿಲ್ಲ. ಚೀಫ್ ಗೆಸ್ಟ್ ಯಾರು ಶಿವರಾಜ್ ಕುಮಾರ್ ಅವರು, ಅವ್ರನ್ನ ಮಾತ್ರ ಆಹ್ವಾನ ಮಾಡಿದ್ವಿ ಅನ್ನೋ ಒಂದು ಮಾತನ್ನ ಅವರೇ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಆಯೋಜಕರ ಎಡವಟ್ಟು ಗೊತ್ತಿಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ಯಾರು ಬಂದಿಲ್ಲದೆ ಇರೋ ಕಾರಣಕ್ಕೆ ಈ ರೀತಿ ಮಾತನಾಡಿದ್ರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಪ್ರತಿಮಾ. ಜೊತೆಗೆ ಏನಂತ ಅಂದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಅಷ್ಟಾಗಿ ಜಾಗ ಕೂಡ ಇಲ್ಲ. ಈ ತರ ಸ್ಟಾರ್ ಹೀರೋಗಳೆಲ್ಲ ಬಂದ್ರೆ ಅಲ್ಲಿ ಬ್ಯಾಲೆನ್ಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಈಗ ಆಲ್ರೆಡಿ ಕೆಲವು ಕಡೆ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಹೀರೋಗಳು ಥಿಯೇಟರ್ಗೆಲ್ಲ ಹೋದಾಗ ಯಾವ ತರ ಅಹಿತಕರ ಘಟನೆಗಳಾಗಿದೆ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ಸೊ ಹೀಗಾಗಿ ಈ ತರದ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಯಾರನ್ನು ಕರೆದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರೇ ಹೇಳ್ತಾರೆ. ಜೊತೆಗೆ ಯಾರು ಕೂಡ ಬಂದಿಲ್ಲ, ಬೆಳಗ್ಗೆ ಜನ ಬಂದಿದ್ದಾರೆ ಕಲಾವಿದರು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಆದ್ರೆ ಕಲಾವಿದರು ಈ ಬಗ್ಗೆ ಯಾರು ಕೂಡ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಹೌದು, ಇದು ನಮ್ಮದೇ ಒಂದು ಸಂಭ್ರಮ, ನಾವೆಲ್ಲರೂ ಹೋಗ್ಬೇಕು ಯಾರು ಕರೀದೇ ಇದ್ರು. ಆದ್ರೆ ಈ ತರ ಕನ್ನಡ ಚಿತ್ರರಂಗಕ್ಕೆ ಆಯೋಜಕತ್ವದ ಫೇಲ್ಯೂರ್ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರರಂಗಕ್ಕೆ